ಮಧ್ಯಪ್ರಾಚ್ಯ ಸಂಘರ್ಷದಿಂದ ಇಂಧನ ಸಂಕಷ್ಟ ಎಲ್ಪಿಜಿ ಸಮಸ್ಯೆಯನ್ನ ಬಗೆಹರಿಸಲು ಮೋದಿ ಅವರು ಬಹಳ ಸರ್ಕಸ್ ಮಾಡ್ತಾ ಇದ್ದಾರೆ। ಈ ಒಂದು ಎಲ್ಪಿಜಿ ಸಮಸ್ಯೆ ಬಹುದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ। ಮಧ್ಯಪ್ರಾಚ್ಯ ಸಂಘರ್ಷದಿಂದ ಈಗ ಇಂಧನ ಸಂಕಷ್ಟ ಹೆಚ್ಚಾಗ್ತಾ ಇದೆ। ಎಲ್ಪಿಜಿ ಸಮಸ್ಯೆನ ಬಗೆಹರಿಸಲಿಕ್ಕೆ ಮೋದಿ ಅವರು ಸರ್ಕಸ್ ಮಾಡ್ತಾ ಇದ್ದಾರೆ। ಪ್ರಧಾನಿ ಮೋದಿ ನಿವಾಸದಲ್ಲಿ ಉನ್ನತ ಮಟ್ಟದ ಸಭೆ, ಪರಿಸ್ಥಿತಿ ಬಗ್ಗೆ ಸಂಪುಟ ಸದಸ್ಯರೊಂದಿಗೆ ಮೋದಿ ಸಮಾಲೋಚನೆ, ಯುದ್ಧದ ಬಳಿಕ ಭಾರತಕ್ಕೆ ಬೆರಳೆಣಿಕೆಯಷ್ಟು ತೈಲ ಟ್ಯಾಂಕರ್ ಆಗಮನ, ಎಲ್ಪಿಜಿ ಬೇಡಿಕೆ ಈಡೇರಿಸಲು ಅಗತ್ಯ ಕ್ರಮಕ್ಕೆ ಮಹತ್ವದ ಸಭೆ, ಯುದ್ಧ ಮುಂದುವರೆದರೆ ಅಗತ್ಯ ಕ್ರಮಗಳ ಬಗ್ಗೆ ಚರ್ಚೆ ಕೂಡ ಮಾಡಲಾಗಿದೆ। ಇಲ್ಲಿ ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ, ಆರೋಗ್ಯ ಸಚಿವ ನಡ್ಡಾ, ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಿವಿಧ ಪ್ರಮುಖ ಸಚಿವರು ಸಭೆಯಲ್ಲಿ ಭಾಗಿಯಾಗಿದ್ರು। ಬಹಳ ತೀವ್ರವಾಗಿ ಚರ್ಚೆ ಕೂಡ ಮಾಡಿದ್ದಾರೆ। ಏಕೆಂತಂದ್ರೆ ಒಂದು ಎಲ್ಪಿಜಿ ಸಮಸ್ಯೆ ಬಹುದೊಡ್ಡ ಸವಾಲಾಗ್ಬಿಟ್ಟಿದೆ ಸರ್ಕಾರಕ್ಕೆ, ಇದನ್ನು ಹೆಂಗಪ್ಪ ನಿಭಾಯಿಸೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ। ಅಷ್ಟರ ಮಟ್ಟಿಗೆ ಬಹುದೊಡ್ಡ ಸವಾಲಾಗಿದೆ। ಏಕೆಂತಂದ್ರೆ ನೀವು ಕೂಡ ಗಮನಿಸ್ತಾ ಇರಬಹುದು, ನಮ್ಮ ಸುತ್ತಮುತ್ತಲೇ ಒಂದು ಎಲ್ಪಿಜಿ ಸಿಲಿಂಡರ್ಗಳಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ, ಎಷ್ಟೋ ಹೋಟೆಲ್ಗಳು ಕ್ಲೋಸ್ ಆಗಿದ್ದಾವೆ। ಜೊತೆಗೆ ಈ ಪಿಜಿಗಳಲ್ಲೂ ಅಷ್ಟೇ ಒಂದು ಸಿಲಿಂಡರ್ ಸಮಸ್ಯೆಯಾಗಿ ಅಲ್ಲಿ ಹೆಂಗಪ್ಪ ಆಹಾರ ಒದಗಿಸೋದು ಅನ್ನೋ ಅಷ್ಟರ ಮಟ್ಟಿಗೆ ಕಷ್ಟಗಳಾಗ್ತಾ ಇದೆ। ಜೊತೆಗೆ ಈಗ ಮನೆಯಲ್ಲೂ ಅಷ್ಟೇ ಸಿಲಿಂಡರ್ ಖಾಲಿ ಆದ್ರೆ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಬರ್ತಾ ಇದೆ। ಹಾಗಾಗಿ ಈಗ ಸರ್ಕಾರದವ್ರಿಗೂ ಕೂಡ ಇದು ಒಂದು ದೊಡ್ಡ ಸವಾಲಾಗಿದೆ। ಮಧ್ಯಪ್ರಾಚ್ಯ ಸಂಘರ್ಷದಿಂದ ಭಾರತದ ಮೇಲೂ ಕೂಡ ಬಹುದೊಡ್ಡ ಎಫೆಕ್ಟ್ ಆಗಿದೆ। ಹಾಗಾಗಿ ಪ್ರಧಾನಿ ಮೋದಿ ನಿವಾಸದಲ್ಲಿ ಉನ್ನತ ಮಟ್ಟದ ಸಭೆ ಕೂಡ ಮಾಡಲಾಗಿದೆ। ಈ ಒಂದು ಪರಿಸ್ಥಿತಿಯ ಬಗ್ಗೆ ಸಂಪುಟ ಸದಸ್ಯರೊಂದಿಗೆ ಮೋದಿ ಅವರು ಸಮಾಲೋಚನೆ ಕೂಡ ಮಾಡಿದ್ದಾರೆ। ಯುದ್ಧದ ಬಳಿಕ ಈಗ ಭಾರತಕ್ಕೆ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ತೈಲ ಟ್ಯಾಂಕರ್ ಆಗಮನ ಆಗಿದೆ। ಹಾಗಾಗಿ ಮುಂದೆ ಏನು ಮಾಡಬೇಕು, ಎಲ್ಪಿಜಿ ಬೇಡಿಕೆಯನ್ನು ಈಡೇರಿಸಲು ಯಾವ ರೀತಿಯ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಈ ಒಂದು ಮಹತ್ವದ ಸಭೆಯಲ್ಲಿ ಚರ್ಚೆ ಕೂಡ ಮಾಡಲಾಗಿದೆ। ಒಂದು ವೇಳೆ ಯುದ್ಧ ಮುಂದುವರೆದ್ರೆ ಅಗತ್ಯ ಕ್ರಮಗಳು ಯಾವ ರೀತಿ ಇರಬೇಕು ಎಂಬ ವಿಚಾರವಾಗಿಯೂ ಕೂಡ ಚರ್ಚೆಯನ್ನ ಮಾಡಲಾಗಿದೆ। ಸಾಕಷ್ಟು ಜನರು ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗಿದ್ರು। ವಿವಿಧ ಪ್ರಮುಖ ಸಚಿವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ಬಹಳ ಚರ್ಚೆ ಕೂಡ ನಡೆಸಿದ್ದಾರೆ। ಸಭೆಯಲ್ಲಿ ಎಲ್ಪಿಜಿ ಪೂರೈಕೆಯ ಗಂಭೀರ ಮಾತುಕತೆಯನ್ನು ಕೂಡ ಮಾಡಲಾಗಿದೆ। ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ। ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ।